ಪೊಲೀಸರಿಗೆ ಧಮಕಿ ಹಾಕಿ ಬೆಂಕಿ ಹಚ್ಚೋ ಮಾತಾಡಿದಂತಹ ಪ್ರಕರಣದಲ್ಲಿ ರಾಜೀವ್ ಗೌಡ ವಿರುದ್ಧ ದೂರು ದಾಖಲಾಗಿ ಎಫ್ಐಆರ್ ಆಗಿ 4 ದಿನ ಕಳೆದ್ರೂ ಕೂಡ ರಾಜೀವನ ಬಂಧನ ಮಾತ್ರ ಆಗಿಲ್ಲ. 3 ತಂಡಗಳನ್ನ ಮಾಡಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ರಾಜೀವ್ ಗೌಡ ಪೊಲೀಸರಿಗೆ ಸಿಗದೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ. ಪುಡಾರಿ ಬೆನ್ನಿಗೆ ನಿಂತ ಶಿಡ್ಲಘಟ್ಟ ಪೊಲೀಸರು ಅನ್ನುವ ಅನುಮಾನವೂ ಕೂಡ ಇದೀಗ ಶುರುವಾಗಿದೆ. ಈಗಾಗಲೇ ಈತನ ವಿರುದ್ಧ 100 ಕೇಸುಗಳು ಕೂಡ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಈ ಒಂದು ಪ್ರಕರಣದಿಂದ ಕಾಂಗ್ರೆಸ್ ನಾಯಕರಿಗೆ ಬಿಸಿ ಮುಟ್ಟಿದೆ, ಸಾಕಷ್ಟು ಮುಜುಗರಕ್ಕೂ ಕೂಡ ಕಾರಣ ಆಗಿದೆ. ಈಗ ಈ ವಿಚಾರದಲ್ಲಿ ನಿರೀಕ್ಷಣಾ ಜಾಮೀನಿಗೂ ಕೂಡ ರಾಜೀವ್ ಗೌಡ ಅರ್ಜಿ ಹಾಕಿದ್ದಾನೆ. ಇದೇ ಹೊತ್ತಲ್ಲೇ ಸಿಎಂ ಕ್ಷೇತ್ರದಲ್ಲೇ ಮತ್ತೊಬ್ಬ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿರುವ ಘಟನೆ ಕೂಡ ನಡೆದಿದೆ. ಹಾಗಾದ್ರೆ ಇಡೀ ಪ್ರಕರಣಗಳು ಏನೇನು ಆಗಿದೆ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ತಲೆಮಾರಿಸಿಕೊಂಡಿದ್ದಾನೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ. ಪೊಲೀಸ್ ಠಾಣೆಗಳು ಅಥವಾ ಕಾಂಗ್ರೆಸ್ ಕಚೇರಿ ಆಗಿದೆ. ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ. ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ಅಧಿಕಾರದ ಮದ, ಹಣದ ದೌಲತ್ತು ಒಮ್ಮೊಮ್ಮೆ ಯಾವ ನೀಚ ಮಟ್ಟಕ್ಕೂ ಮನುಷ್ಯನನ್ನ ಇಳಿಸ್ಬಿಡುತ್ತೆ. ನಾವು ಏನ್ ಮಾಡಿದ್ರೂ ನಡೆಯುತ್ತೆ, ನಮ್ಮನ್ನ ಯಾರೂ ಕೇಳೋರಿರಲ್ಲ ಅನ್ನೋ ಮನಸ್ಥಿತಿ ನೀಚ ಕೆಲಸಗಳನ್ನ ಮಾಡಿಸುತ್ತೆ. ಕಲ್ಟ್ ಸಿನಿಮಾ ಪ್ರಚಾರದ ಪೋಸ್ಟರ್ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಹೀನಾಮಾನವಾಗಿ ನಿಂದಿಸಿ ಬೆದರಿಕೆ ಹಾಕಿದ್ದ. ಪ್ರಕರಣ ದಾಖಲಾಗಿ 4 ದಿನ ಕಳೆದರೂ ಈವರೆಗೂ ರಾಜೀವ್ ಗೌಡನನ್ನ ಬಂಧಿಸಲು ಸಾಧ್ಯವಾಗಿಲ್ಲ. ಪೊಲೀಸರು ಕೂಡ 3 ತಂಡ ಮಾಡಿಕೊಂಡು ಎಲ್ಲಾ ಕಡೆ ಹುಡುಕಾಟ ನಡೆಸ್ತಿದ್ದೀವಿ ಅಂತ ಹೇಳ್ತಲೇ ಇದ್ದಾರೆ. ಹೀಗಾಗಿ ಪೊಲೀಸರ ಕಾರ್ಯವೈಖರಿ ಮೇಲೆಯೇ ಈಗ ಅನುಮಾನ ಸೃಷ್ಟಿಯಾಗಿದೆ. ಅಷ್ಟೇ ಅಲ್ಲ, ಸರ್ಕಾರದ ಪ್ರಭಾವಿ ಸಚಿವರುಗಳು ಪೊಲೀಸರ ಮೇಲೆ ಬಂಧಿಸದಂತೆ ಒತ್ತಡ ತರ್ತಿದ್ದಾರಾ ಅನ್ನೋ ಶಂಕೆಯೂ ವ್ಯಕ್ತವಾಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕಾನೂನು ಸುವ್ಯವಸ್ಥೆ ಸಮರ. ಬಳ್ಳಾರಿ ಶಿಡ್ಲಘಟ್ಟ ಪ್ರಕರಣದಲ್ಲಿ ಮುಗಿಬಿದ್ದ ಕೇಸರಿ ಪಡೆ. ಚಪ್ಪಲಿ ರಾಜೀವ್ ಗೌಡನ ಹುಚ್ಚಾಟ ಬಿಜೆಪಿ ನಾಯಕರಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಎಫ್ಐಆರ್ ದಾಖಲಾಗಿ 4 ದಿನವಾದ್ರೂ ಇನ್ನೂ ಬಂಧಿಸಿಲ್ಲ ಅಂತ ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಮುಗಿಬೀಳುತ್ತಿದ್ದಾರೆ. ಇದು ಕಾಂಗ್ರೆಸ್ ನಾಯಕರಿಗೆ ಅಕ್ಷರಶಃ ಮುಜುಗರದ ಸನ್ನಿವೇಶ ಎಂಬಂತಾಗಿದೆ. ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಭಾರೀ ಜಟಾಪಟಿಗೆ ಕಾರಣವಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಸುಣ್ಣವಾಗಿದೆ. ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಕಚೇರಿಗಳಾಗಿವೆ ಅಂತ ಬಿಜೆಪಿಗರು ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟರು. ವಿಳಂಬ ಇಲ್ಲ ರೀ. ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ. ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದ್ರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ. JDS ಕೇಳ್ಕೊಂಡು ಬಿಜೆಪಿ ಕೇಳ್ಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದ್ದೀವಿ. ಅವ್ರನ್ನ ಬಂಧನ ಮಾಡ್ತೀವಿ. ನಾನು ಅವತ್ತೇ ಸೂಚನೆ, ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ, ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿ ಅಂತ ಹೇಳಿ. ಬಂಧನ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ. ಎಲ್ಲ ಕಡೆ ಗಲಭೆಗಳು, ರೇಪ್, ಕಳ್ತನ, ದರೋಡೆ, ಶಾಸಕರಿಗೂ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಈ ಸರ್ಕಾರಕ್ಕೆ ಅದರ ಬಗ್ಗೆ ಏನು ಗಮನನೇ ಕಾಣ್ತಾ ಇಲ್ಲ. ಈ ಸರ್ಕಾರ ಪೂರ್ತಿ ಲಂಚ ತಿನ್ನೋದ್ರಲ್ಲಿ, ಲಂಚ ಹೊಡೆಯೋದ್ರಲ್ಲಿ, ಅಕ್ರಮ ಮಾಡೋದ್ರಲ್ಲಿ, ನಿಗಮಗಳಲ್ಲಿ ಲೂಟಿ ಮಾಡೋದ್ರಲ್ಲಿ, ಅಧಿಕಾರ ಹಸ್ತಾಂತರದಲ್ಲಿ ಇದರಲ್ಲೇ ಮುಳುಗೋಗಿದೆ ಅಂತ ಘಟನೆ ನೋಡ್ರಿ. ಎಲ್ಲ ಸಂದರ್ಭದಲ್ಲಿ ಆಗಿರ್ತದೆ. ಅದನ್ನ ತಂದು ಎಲ್ಲದಕ್ಕೂ ರಕ್ಷಣೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಅವ್ರೇನೋ ಇಂಡಿವಿಜುವಲ್ಗೆ ಘಟನೆ ಆಗಿರ್ಬೋದು, ಜಗಳ ಆಗಿರ್ಬೋದ್ರಿ. ಅದು ಪಕ್ಷಕ್ಕೆ ಇಡೀ ರಾಜ್ಯದಲ್ಲಿ ಇಲ್ಲ ಹೇಳಲಿಕ್ಕೆ ಆಗೋಲ್ಲ. ಹಾಗೆ ಅಲ್ಲಿ ಸಂಬಂಧ ಇರ್ತೈತಿ. ಅವ್ರು ಸಂಬಂಧಪಟ್ಟವ್ರು ಏನರ ಕಂಪ್ಲೇಂಟ್ ಕೊಟ್ಟರೆ ಆಕ್ಷನ್ ಆಗುತ್ತೆ. ಅಲ್ಲಿಗೆ ಸೀಮಿತವಾಗಿರುವಂತ ವಿಚಾರ ಅಷ್ಟೇ ಇರೋದು. ಇಡೀ ರಾಜ್ಯಕ್ಕೇನು ಆಗಿದ್ದಲ್ಲ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನ ತೂಚಿ ಅಂತ ಉಗಿತಾ ಇದ್ದಾರೆ. ಈ ಅಯೋಗ್ಯರು ಕಾಂಗ್ರೆಸ್ ಮಾತು ಕಟ್ಕೊಂಡು ಜನ ಇವತ್ತು ಮೋಸ ಹೋಗಿದ್ದಾರೆ. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂತದ್ದು. ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಅದೇ ರೀತಿ ಯಲ್ಲಾಪುರದಲ್ಲಿ ಮಹಿಳೆಯ ಬರ್ಬರ ಹತ್ಯೆ ಆಗಿದೆ. ಶಿಡ್ಲಘಟ್ಟದಲ್ಲಿ ಅಧಿಕಾರಿಗಳ ಮೇಲೆ ಪೊಲೀಸ್ ಕಾಂಗ್ರೆಸ್ ಪುಡಾರಿಗಳು
ಇವತ್ತು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಅಂತ ಹೇಳಿದ್ರೆ ಕಾರಣ ಒಬ್ಬ ನಿಷ್ಕ್ರಿಯ ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಭರಾಟೆನಲ್ಲೇನಿದ್ದಾರೆ. ಇವತ್ತು ಪೊಲೀಸ್ ಠಾಣೆಗಳು ಇವತ್ತು ಕಾಂಗ್ರೆಸ್ ಕಚೇರಿ ಆಗಿದೆ. ಮತ್ತೊಂದೆಡೆ ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮಾವೇಶದಲ್ಲಿ ಸಿಎಂ ಭಾಗಿಯಾಗಿದ್ರು. ಈ ವೇಳೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಉಗ್ರರನ್ನ ಹಿಡಿಯೋ ನಮ್ಮ ಪೊಲೀಸರಿಗೆ ರಾಜೀವ್ ಗೌಡನನ್ನ ಬಂಧಿಸಲು ಸಾಧ್ಯವಾಗಲ್ವಾ ಅಂತ ಪ್ರಶ್ನೆಗಳು ತೂರಿ ಬಂದ್ವು. ಈ ವೇಳೆ ಪ್ರತಿಕ್ರಿಯಿಸಿದ ಸಿಎಂ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲು ಹೇಳಿದ್ದೇನೆ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಸಮಜಾಯಿಷಿನೂ ಕೊಟ್ರು. ಅವರು ತಲೆ ಮಾರಿಸ್ಕೊಂಡಿದ್ದಾನೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಯಾರು ಕಾನೂನಿಗಿಂತ ಮೇಲೂ ಇಲ್ಲ, ಕೆಳಗಡೆನೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಅವ್ರು ಯಾವ ನಮ್ಮ ಪಾರ್ಟಿಯವರಾಗಲಿ ಯಾವ ಪಾರ್ಟಿಯವರಾಗಲಿ. ಈ ಎಲ್ಲ ರಾಜಕೀಯ ಜಟಾಪಟಿಗಳ ಮಧ್ಯೆ ಪೊಲೀಸರ ಆಕ್ಷನ್ಗೆ ಚಳ್ಳೆಹಣ್ಣು ತಿನ್ನಿಸಲು ರಾಜೀವ್ ಗೌಡ ಮುಂದಾಗಿದ್ದಾನೆ. ಚಿಂತಾಮಣಿ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದು ಸೋಮವಾರಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಬಗೆದಷ್ಟು ಬಯಲಾಗ್ತಿದೆ ರಾಜೀವ್ ಗೌಡನ ಕರಾಳತೆ. ಈಗಾಗಲೇ ರಾಜೀವ್ ಗೌಡನಿಂದ ಕಾಂಗ್ರೆಸ್ ನಾಯಕರಿಗೆ ಬಿಸಿ ಮುಟ್ಟಿದೆ. ಈ ಮಧ್ಯೆ ಈತನ ಒಂದೊಂದೇ ಕರ್ಮಕಾಂಡಗಳು ಹೊರಬರತೊಡಗಿವೆ. ಮತ್ತೊಬ್ಬ ಮಹಿಳೆ ಆಶಾಲತಾ ಜಮೀನು ವಿಚಾರಕ್ಕೆ ರಾಜೀವ್ ಗೌಡ ನನಗೆ ಕಿರುಕುಳ ನೀಡಿದ್ದಾನೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಎಲ್ಲ ಚೆಕ್ಗಳು ಚೆಕ್ ಬೌನ್ಸ್ ಆಗಿರ್ತವೆ. ಈತನ ಹತ್ರ ಸುಮಾರು ನಾನು ಡಿಲ್ವರಿಗಂತ ಹೋಗಿ ಸರ್, ಡಿಲ್ವರಿ ಆಗೋ ತನಕ ಅವ್ನ ಆಫೀಸ್ ಸುತ್ತಿದ್ದೀನಿ, ಅವ್ನ ಕಣ್ಣೇ ಬಂದಿಲ್ಲ ಸರ್. ಲಾಸ್ಟಲ್ಲೇ ಆಗಿಲ್ಲ, ನಮ್ಮ ಕೈಯಲ್ಲಿ ಆಗಿಲ್ಲ ಅಂದಾಗ ನಾವು ಹೋಗಿ GPA ಕ್ಯಾನ್ಸಲ್ ಮಾಡಿರ್ತೀನಿ ಸರ್. ಪೇಪರ್ ಪಬ್ಲಿಕೇಶನ್ನು ಮತ್ತು ನೋಟಿಸ್ ಕೊಟ್ಟು ಅವ್ನು GPA ಕ್ಯಾನ್ಸಲ್ ಮಾಡಿ ತಂಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲೇ GPA ಕ್ಯಾನ್ಸಲ್ ಮಾಡಿರ್ತೀನಿ. ಸುಮಾರು ಒಂದು 13 ವರ್ಷಗಳಿಂದ ಕೇಸು ಕೋರ್ಟು ಅಂತ ಸುತ್ತಾ ಇದ್ದೀನಿ ಸರ್. ನನಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಸರ್. ಇವಾಗ ಫೈನಲಲ್ಲಿ ಜಡ್ಜ್ಗಳನ್ನೇ ಅವ್ನು ಬುಕ್ಕಿಂಗ್ ಮಾಡ್ತಾನಂತೆ ಸರ್. ಇವಾಗ ಜಡ್ಜ್ಗಳನ್ನ ಬುಕ್ ಮಾಡ್ತಾನಂತೆ. ಇಲ್ಲಿ ಗೆದ್ದಿಲ್ಲ ಅಂದ್ರೆ ಪರವಾಗಿಲ್ಲ, ಹೈಕೋರ್ಟ್ಗೆ ಹೋಗ್ತಾನಂತೆ ಸರ್. ಇನ್ನು ತನಗೆ ರಾಜೀವ್ ಗೌಡ ಧಮಕಿ ಹಾಕಿದ್ದ ಆಡಿಯೋ ವೈರಲ್ ಬಳಿಕ ಸಾಕಷ್ಟು ಭಯಭೀತರಾಗಿದ್ದ ಪೌರಾಯುಕ್ತೆ ಅಮೃತಾ ಗೌಡ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ರಾಜೀವ್ ಗೌಡ ನನಗೆ ಯಾವುದೇ ಕ್ಷಮಾಪಣೆ ಕೇಳಲಿಲ್ಲ, ಘಟನೆಯಿಂದ ನನ್ನ ಇಡೀ ಕುಟುಂಬ ಆತಂಕಕ್ಕೀಡಾಗಿತ್ತು ಅಂತ ಅಳಲು ತೋಡಿಕೊಂಡಿದ್ದಾರೆ. ಇಲ್ಲ ಸರ್, ಅದು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಂದ ಗೊತ್ತಾಗಿದೆ, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ. ಸೊ ನಮ್ಗೆ ಯಾವ ಕಾಲು ಬಂದಿಲ್ಲ ಸರ್. ಸರ್ ಫಸ್ಟ್ ಅದು ಭಯ ಆಗಿದ್ದು ನಿಜ. ನಮ್ಮ ತಂದೆ ತಾಯಿ ಸ್ವಲ್ಪ ಅದು, ಆಮೇಲೆ ಇದು ಈ ಥರ ಎಲ್ಲ ಇನ್ಸಿಡೆಂಟ್ಸ್ ಇದೆ, ತುಂಬ ಕೇಸ್ ಆಲ್ರೆಡಿ ಫೈಲ್ ಆಗಿದೆ ಅಂತೆಲ್ಲ ಕೇಳಿದಾಗ ಸ್ವಲ್ಪ ಭಯ ಪಟ್ಟಿದ್ದು ನಿಜ. ಬಟ್ ನಮ್ಮ ತಂದೆ ತಾಯಿ ನಮ್ಮ ಜೊತೆನೇ ಇದ್ದಾರೆ. ಸೊ ಈಗ ಧೈರ್ಯವಾಗಿದ್ದಾರೆ ಸರ್. ಸಿಎಂ ತವರಲ್ಲೂ ಮಹಿಳಾ ಅಧಿಕಾರಿಗೆ ಧಮಕಿ, ಸರ್ಕಾರಿ ಅಧಿಕಾರಿ ಮೇಲೆ ದರ್ಪ. ಶಿಡ್ಲಘಟ್ಟ ಪ್ರಕರಣ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಈ ಘಟನೆ ಮಾಸುವ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದಲ್ಲೇ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಲಾಗಿದೆ. ಮೈಸೂರಿನ ವರುಣಾ ಹೋಬಳಿ ಗುಡಮಾದನಹಳ್ಳಿಯಲ್ಲಿ ನಿಮಾನ್ಸ್ ಮಾದರಿಯ ಆಸ್ಪತ್ರೆ ನಿರ್ಮಿಸಲು ಸರ್ಕಾರ ಜಮೀನು ಮಂಜೂರು ಮಾಡಿತ್ತು. ಅಲ್ಲದೆ ಇದು ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಕೂಡ ಆಗಿದೆ. ಸರ್ಕಾರದ ಜಮೀನಿನಲ್ಲಿ ಪುಟ್ಟಸ್ವಾಮಿ ಅನಧಿಕೃತವಾಗಿ ಅಡಿಕೆ ತೋಟ ನಿರ್ಮಿಸಿಕೊಂಡಿದ್ದ. ಹೀಗಾಗಿ ಸ್ಥಳ ಪರಿಶೀಲನೆಗೆ ಅಂತ ಸ್ಥಳಕ್ಕೆ PDO ಭವ್ಯ ತೆರಳಿದ್ರು. ಈ ವೇಳೆ ಪುಟ್ಟಸ್ವಾಮಿ ಮಹಿಳೆ ಅನ್ನೋದನ್ನು ನೋಡದೆ ಅವಾಚ್ಯವಾಗಿ ನಿಂದಿಸಿದ್ದೂ ಅಲ್ಲದೆ ಹಲ್ಲೆಗೆ ಮುಂದಾಗಿದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದೆ ಆ ವ್ಯಕ್ತಿ ಮೊಬೈಲ್ ಕಿತ್ಕೊಂಡು ದೃಶ್ಯ ಡಿಲೀಟ್ ಮಾಡೋಕ್ಕೂ ಯತ್ನಿಸಿದ್ದಾನೆ. ವರುಣಾ ಕ್ಷೇತ್ರದಲ್ಲಿ ಅಧಿಕಾರಿಗಳ ಮೇಲೆ ಭೂಮಾಲೀಕನ ದರ್ಪ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವ HC ಮಹದೇವಪ್ಪ, ಜನರು ಸಂಯಮದಿಂದ ಇರಬೇಕು, ಅಧಿಕಾರಿಗಳು ಜನರ ಸಮಸ್ಯೆಯನ್ನ ಸೌಜನ್ಯದಿಂದ ಕೇಳಬೇಕು, ಅಧಿಕಾರಿಗಳು ಸ್ವಲ್ಪ ವಿವೇಚನೆ ಬಳಸಬೇಕು ಎಂದಿದ್ದಾರೆ. ಜನರು ಸಂಯಮದಿಂದ ಇರಬೇಕು, ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಸೌಜನ್ಯದಿಂದ ಕೇಳಬೇಕು, ಬಗೆಹರಿಸೋದನ್ನು ಮಾಡಿಕೊಡ್ಬೇಕು. ಸೊ ಆವಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಆದರೆ ಅಥವಾ ಪ್ರಜೆಯವರು ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸೌಜನ್ಯದಿಂದ ನಡ್ಕೊಳ್ಳದೆ ಹೋದರೆ ಅವೆರಡೂ ಸರಿ ಇಲ್ಲ. ಬಟ್ ಅಧಿಕಾರಿಗಳು ಸ್ವಲ್ಪ ವಿವೇಚನೆ ಬಳಸಬೇಕು. ಈ ಎಲ್ಲ ಘಟನೆಗಳಿಂದಾಗಿ ಅಧಿಕಾರಿಗಳ ವರ್ಗದಲ್ಲಿ ಆತಂಕ ಹೆಚ್ಚಾಗಿದೆ.
ಸರ್ಕಾರಿ ಅಧಿಕಾರಿಗಳು ನಿರಾತಂಕವಾಗಿ ಕೆಲಸ ಮಾಡಲು ಭಯ ಪಡುವಂತಾಗಿದೆ. ಶಿಡ್ಲಘಟ್ಟ ಪ್ರಕರಣದ ಬೆನ್ನಲ್ಲೇ ಸಿಎಂ ತವರಿನಲ್ಲೂ ಈ ರೀತಿ ಘಟನೆ ನಡೆದಿರೋದು ತೀವ್ರ ಚರ್ಚೆಗೀಡಾಗಿದೆ. ಸಿಎಂ ಕ್ಷೇತ್ರದಲ್ಲೇ ಹೀಗಾದ್ರೆ ಹೇಗೆ ಅಂತ ಪ್ರಶ್ನೆ ಎತ್ತಿದ್ದಾರೆ. ಆದಷ್ಟು ಬೇಗ ಪೊಲೀಸರು ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈ ರೀತಿಯಾಗಿ ಯಾರು ಮಾಡ್ತಾರೋ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕಾಗುತ್ತೆ. ನ್ಯಾಯ ಎಲ್ರಿಗೂ ಕೂಡ ಒಂದೇ ಅನ್ನುವಂತಹ ರೀತಿಯಲ್ಲಿ ಇರಬೇಕಾಗತ್ತೆ. ಈಗಾಗಲೇ ಜನಸಾಮಾನ್ಯರಿಗೊಂದು ನ್ಯಾಯನ, ಪ್ರಭಾವಿಗಳಿಗೊಂದು ನ್ಯಾಯನ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕುವ ರೀತಿಯಲ್ಲಿ ಈಗ ನಡೆದುಕೊಳ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಸರ್ಕಾರದ ಮೇಲೆ ಕೂಡ ಎಲ್ಲೋ ಒಂದ್ ಕಡೆ ಅಪನಂಬಿಕೆ ಬರುತ್ತೆ. ಸರ್ಕಾರ ಈ ವಿಚಾರದಲ್ಲಿ ಪ್ರಾಮಾಣಿಕವಾದಂತಹ ವರ್ತನೆಯನ್ನ ತೋರಿಸಬೇಕಾಗಿದೆ. ಇದುವೇ ಸಾರ್ವಜನಿಕರ ಆಗ್ರಹ. ಸಾರ್ವಜನಿಕರು ಕೂಡ ಇಂತಹ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಧಮಕಿ ಹಾಕುವ ವಿಚಾರ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳಿತು. ಇನ್ನು ಮುಂದಿನ ಸುದ್ದಿಯನ್ನ ನೋಡೋಣ. ಇದೆಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಬಹಳ ಖುಷಿಯ ವಿಚಾರ, ಶುಭ ಸುದ್ದಿ. ಚಿನ್ನಸ್ವಾಮಿಗೆ ಹಿಡಿದಿದ್ದ ಗ್ರಹಣ ಅಂತ್ಯ. ಬೆಂಗಳೂರಲ್ಲಿ IPL ಶುರು. RCB ಹಬ್ಬ. ರಾಜಧಾನಿಯಲ್ಲಿ ಮರುಕಳಿಸಲಿದೆ ಗತವೈಭವ. ಚಿನ್ನಸ್ವಾಮಿಯಲ್ಲೇ IPL. ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ RCB ಅಭಿಮಾನಿಗಳಿಗೆ ಕೊನೆಗೂ ಸಿಕ್ತು ಸರ್ಕಾರದ ಸಿಹಿ ಸುದ್ದಿ. ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಯೋಜನೆಗೆ ಇದೀಗ ಅವಕಾಶವನ್ನ ಕೊಟ್ಟಿದೆ ಸರ್ಕಾರ. RCB ಅಭಿಮಾನಿಗಳು ಕಾಯ್ತಾನೆ ಇದ್ರು, ಈ ಸಲ ನಮಗೆ IPL ನೋಡೋದಕ್ಕೆ ಸಿಗುತ್ತಾ ಇಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತ ಹೇಳಿ. ಸೊ ಪ್ರತಿ ಒಂದು ಅಪ್ಡೇಟ್ ಬಂದಾಗ್ಲೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ಇದೀಗ ಆ ಕಾತರತೆಗೆ ಫಲ ಸಿಕ್ಕಿದೆ, ಸಿಹಿ ಸುದ್ದಿ ಸಿಕ್ಕಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ಆಯೋಜನೆಗೆ ಅವಕಾಶ ಸಿಕ್ಕಿದೆ. IPL ಹಾಗೆಯೇ ಇತರೆ ಅಂತಾರಾಷ್ಟ್ರೀಯ ಪಂದ್ಯ ಆಯೋಜನೆಗೂ ಕೂಡ ಅವಕಾಶ ಸಿಕ್ಕಿದ್ದು KSCAಗೆ ಷರತ್ತುಬದ್ಧ ಅವಕಾಶವನ್ನ ಗೃಹ ಇಲಾಖೆ ಕೊಟ್ಟಿದೆ. ಅಂತಾರಾಷ್ಟ್ರೀಯ ಪಂದ್ಯ ಆಯೋಜನೆಗೂ ಕೂಡ ಇಲ್ಲಿ ಅವಕಾಶವನ್ನ ನೀಡಿದ್ದು ಷರತ್ತುಬದ್ಧ ಅವಕಾಶ. ಸೊ ಬೆಂಗಳೂರಲ್ಲಿ ಮತ್ತೆ ಮರುಕಳಿಸಲಿದೆ ಕ್ರಿಕೆಟ್ನ ಗತವೈಭವ. ಈಗಾಗಲೇ RCB ವಿಚಾರ ಅಂತ ಹೇಳಿ ಬಂದಾಗ ಅಥವಾ IPL ವಿಚಾರ ಅಂತ ಹೇಳಿ ಬಂದಾಗ ಎಲ್ಲೋ ಆಗದಷ್ಟು ಟಿಕೆಟ್ ಸೇಲ್ ಆಗ್ತಾ ಇದ್ದಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCBಯ ಮ್ಯಾಚ್ನಲ್ಲಿ. ಇಂತಹ ಸಂದರ್ಭದಲ್ಲಿ RCB ಕಪ್ಪನ್ನ ಗೆದ್ದುಕೊಳ್ಳುತ್ತೆ. ಜೂನ್ 4ನೇ ತಾರೀಕು ವಿಜಯೋತ್ಸವ ಕೂಡ ಇರುತ್ತೆ. ಆದರೆ ಆ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿ 11 ಮಂದಿ ಸಾವನ್ನಪ್ತಾರೆ, 50ಕ್ಕೂ ಹೆಚ್ಚು ಮಂದಿ ಗಾಯಗೊಳ್ತಾರೆ. ಆ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ದೊಡ್ಡ ಮಟ್ಟದ ಕಾರ್ಮೋಡವೇ ಕೂಡ ಅಲ್ಲಿ ಬೀಳುತ್ತೆ. ಕಾರಣ ಇನ್ನು ಮುಂದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪಂದ್ಯಗಳು ನಡೆದಿಲ್ಲ. ಈಗ RCBಯ ಮ್ಯಾಚ್ ಆಗಿರ್ಬೋದು ಅಥವಾ IPL ಮ್ಯಾಚ್ಗಳು ಇಲ್ಲಿ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇತ್ತು. ಇದೀಗ ಕೊನೆಗೂ ಆ ಒಂದು ಕಾತರತೆಗೆ ಕಾಯುವಿಕೆಗೆ ಈಗ ಫಲ ಸಿಕ್ಕಿದೆ ಅಂತಾನೆ ಹೇಳಬೇಕು. ಗೃಹ ಇಲಾಖೆ ಷರತ್ತುಬದ್ಧ ಅನುಮತಿಯನ್ನ ಕೊಟ್ಟಿದೆ. KSCAಗೆ ಗೃಹ ಇಲಾಖೆ ಅನೇಕ ಷರತ್ತುಗಳನ್ನ ನೀಡಿ ಇದೀಗ ಮ್ಯಾಚ್ಗಳನ್ನ ಆಡಬಹುದು ಅನ್ನುವಂತಹ ಅವಕಾಶವನ್ನ ಕೊಟ್ಟಿದೆ. KSCA ಇದರಲ್ಲಿ ಈ ಷರತ್ತುಗಳನ್ನ ಏನು ಗೃಹ ಇಲಾಖೆ ಹಾಕಿದೆ ಅವೆಲ್ಲವನ್ನ ಕೂಡ ಪಾಲನೆ ಮಾಡಲೇಬೇಕಾಗತ್ತೆ. ಹಾಗಾದ್ರೆ ಈ ಒಂದು ಕಾತರತೆಗೆ ಯಾವ ರೀತಿಯಾಗಿ ಅಭಿಮಾನಿಗಳು ಖುಷಿ ಆಗ್ತಾರೆ ಅನ್ನೋದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈಗಾಗಲೇ ಸಾಕಷ್ಟು ರೀತಿಯಾಗಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡೋದಾಗಿರ್ಬೋದು ಅಥವಾ ಇಲ್ಲಿ ಸ್ಥಳಾವಕಾಶದ ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ಈಗ ಅವೆಲ್ಲದಕ್ಕೂ ಕೂಡ ಷರತ್ತುಬದ್ಧ ಒಂದು ಅನುಮತಿಯನ್ನ ಕೊಟ್ಟಿರೋದು. ಕೂಲಂಕುಷ ಪರಿಶೀಲನೆ ಮಾಡಿ ವರದಿಯ ಆಧಾರದಲ್ಲಿ ಗೃಹ ಇಲಾಖೆ ಅನುಮತಿ ಕೊಟ್ಟಿದೆ. ಈಗಾಗಲೇ RCB ವಿಜಯೋತ್ಸವದ ವೇಳೆ ನಡೆದಂತಹ ದುರ್ಘಟನೆ ಯಾರು ಕೂಡ ಮರೆಯುವ ಹಾಗಿಲ್ಲ. ಈ ದುರ್ಘಟನೆಯಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಈ ದುರ್ಘಟನೆ ಬಳಿಕ ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಯೋಜನೆಗೆ ಬ್ರೇಕ್ ಹಾಕಲಾಗಿತ್ತು. ಯಾವುದೇ ಪಂದ್ಯ ಇಲ್ಲಿವರೆಗೂ ಕೂಡ ನಡೆದಿಲ್ಲ. ಕ್ರಿಕೆಟ್ ಅಭಿಮಾನಿಗಳ ಸುರಕ್ಷತೆ ದೃಷ್ಟಿಯಿಂದ ಅನುಮತಿಯನ್ನ ನಿರಾಕರಿಸಲಾಗಿತ್ತು. ದೊಡ್ಡ ಮಟ್ಟದಲ್ಲಿ ಇದು ಸದ್ದು ಮಾಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇದರ ಬಗ್ಗೆ ಅಧ್ಯಯನಕ್ಕೆ ಸಮಿತಿಯನ್ನು ಕೂಡ ಸರ್ಕಾರ ರಚನೆ ಮಾಡಿತ್ತು. GBA ಆಗಿರ್ಬೋದು, ಅಗ್ನಿಶಾಮಕ ದಳ, BWSSB ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನ ಮಾಡಿದ್ರು. ಇದೀಗ ಈ ಪರಿಶೀಲನೆ ಎಲ್ಲ ಮುಗಿದ ಬಳಿಕ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ್ರು ಸಮಿತಿಯವರು. ಪೊಲೀಸ್ ಇಲಾಖೆಯಿಂದಲೂ ಕೂಡ ಗೃಹ ಇಲಾಖೆ ವರದಿಯನ್ನ ಪಡೆದಿತ್ತು. ಎಲ್ಲಾ ವರದಿಗಳ ಆಧಾರದಲ್ಲಿ ಇದೀಗ ಪಂದ್ಯ ಆಯೋಜನೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಗೃಹ ಇಲಾಖೆ. RCB ಆಡಳಿತ ಮಂಡಳಿ ಕೂಡ ಪಂದ್ಯ ಆಯೋಜನೆಗೆ ಇದೀಗ ಉತ್ಸುಕತೆಯನ್ನ ಹೊಂದಿದ್ದು
ಈಗಾಗಲೇ ನಿನ್ನೆಯಷ್ಟೇ ಇದರ ಬಗ್ಗೆ ನಿರ್ಧಾರವನ್ನ ಪ್ರಕಟಿಸಿದ್ದಂತಹ ಆರ್ಸಿಬಿ ಆಡಳಿತ ಮಂಡಳಿ 300ರಿಂದ 350 ಎಐ ಕ್ಯಾಮೆರಾ ಅಳವಡಿಕೆಗೂ ಕೂಡ ಮನವಿಯನ್ನ ಮಾಡಿತ್ತು. ಇದಕ್ಕೆ ಅಗತ್ಯ ಇರುವ 4.5 ಕೋಟಿ ರೂಪಾಯಿ ಹಣ ಕೊಡೋದಕ್ಕೂ ಕೂಡ ಒಪ್ಪಿಗೆಯನ್ನ ನೀಡಿತ್ತು. ಇದೀಗ ಆರ್ಸಿಬಿ ಫ್ಯಾನ್ಸ್ ಆಗಿರ್ಬೋದು, IPL ಮ್ಯಾಚ್ಗಳನ್ನ ಇಲ್ಲಿ ನೋಡಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಖುಷಿ ಸುದ್ದಿ ಸಿಕ್ಕಿದೆ. ಆದ್ರೆ ಈಗ ಇರುವಂತಹ ಪ್ರಶ್ನೆ ಇಲ್ಲಿ ಈಗಾಗಲೇ ನಾವು ಗಮನಿಸಬೇಕಾಗತ್ತೆ, ಯಾರು ವಿನ್ ಅನ್ನ ಅಥವಾ ಟ್ರೋಫಿಯನ್ನು ಎತ್ಕೊಳ್ತಾರೋ ಅವರೇ ಆ ಒಂದು ಮೊದಲ ಪಂದ್ಯ ಆಡೋದಕ್ಕೆ ಇದೀಗ ಅವಕಾಶ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಾ. ಈಗಾಗಲೇ IPL ಮ್ಯಾಚ್ ನಡೆಯೋದಕ್ಕೆ ಅವಕಾಶ ಸಿಕ್ಕಿದೆ, ಅಂತಾರಾಷ್ಟ್ರೀಯ ಮ್ಯಾಚ್ಗಳು ನಡೆಯೋದಕ್ಕೂ ಕೂಡ ಅವಕಾಶ ಸಿಕ್ಕಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಕ್ರಿಕೆಟ್ ಅಭಿಮಾನಿಗಳು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿನ್ನಸ್ವಾಮಿಯಲ್ಲಿ IPL ಪಂದ್ಯಗಳು ಪುನರಾರಂಭಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರ ಮೂಲಕ ಈಗ ಕ್ರಿಕೆಟ್ ಅಭಿಮಾನಿಗಳು ಬಹಳ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಮ್ಯಾಚ್ ಇಲ್ಲಿ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳೇ ಇತ್ತು. ಕೂಲಂಕುಷ ಪರಿಶೀಲನೆಯನ್ನ ಮಾಡಿದ ನಂತರ ಆ ಒಂದು ಸಮಿತಿ ಕೊಟ್ಟಂತಹ ವರದಿಯ ಆಧಾರದಲ್ಲಿ ಇದೀಗ ಗೃಹ ಇಲಾಖೆ ಕೊನೆಗೂ ಅನುಮತಿಯನ್ನ ಕೊಟ್ಟಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಅನ್ನ ಆಡೋದಕ್ಕೆ. ಈಗಾಗಲೇ ಎಲ್ಲಾ ವಿಭಾಗಗಳ ಅಧಿಕಾರಿಗಳು ಕೂಡ ಅಲ್ಲಿ ಸಮಿತಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ರು. ಈಗ ಕಳೆದ ವರ್ಷ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಜೂನ್ 4ನೇ ತಾರೀಕು ನಡೆದಂತಹ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿತ್ತು. ಆ ಒಂದು ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು, 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಇಡೀ ಒಂದು ದೇಶ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಈ ವಿಚಾರ ಸಾಕಷ್ಟು ಸುದ್ದಿಯಾಗಿತ್ತು, ಚರ್ಚೆಗೂ ಕಾರಣ ಆಗಿತ್ತು. ಅಲ್ಲಿ ಯಾವ ಕಾರಣಕ್ಕಾಗಿ ಅವಕಾಶವನ್ನು ನೀಡಲಾಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿತ್ತು. ಈ ದುರ್ಘಟನೆ ಆದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದೇ ಒಂದು ಪಂದ್ಯ ಆಯೋಜನೆ ಆಗಿರಲಿಲ್ಲ, ಒಂದೇ ಒಂದು ಮ್ಯಾಚ್ ನಡೆದಿಲ್ಲ. ಈ ಒಂದು ಪಂದ್ಯಗಳ ಆಯೋಜನೆಗೂ ಕೂಡ ಬ್ರೇಕ್ ಹಾಕಲಾಗಿತ್ತು. ಕಾರಣ ಕ್ರಿಕೆಟ್ ಅಭಿಮಾನಿಗಳ ಸುರಕ್ಷತೆ ದೃಷ್ಟಿಯಿಂದ ಅನುಮತಿಯನ್ನ ನಿರಾಕರಿಸಲಾಗಿತ್ತು. ಆದರೆ ಆ ಎಲ್ಲ ಕಾಯುವಿಕೆಗೂ ಕೂಡ ಇದೀಗ ಫಲ ಸಿಕ್ಕಿದೆ. ಕಾರಣ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯೋದಕ್ಕೆ ಗೃಹ ಇಲಾಖೆ ಅನುಮತಿಯನ್ನ ಕೊಟ್ಟಿದೆ. ಈ ಒಂದು ಅನುಮತಿ ಸಿಗಬೇಕು ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಾದಂತಹ ಇದರ ಹಿಂದೆ ಪೂರ್ವಭಾವಿಯಾಗಿ ಸಭೆಗಳಾಗಿದೆ, ಜೊತೆಗೆ ಅಲ್ಲಿಯ ವರದಿಗಳಾಗಿದೆ, ಅಧ್ಯಯನಗಳು ಕೂಡ ಆಗಿದೆ. ಅಧ್ಯಯನಕ್ಕೆ ಅಂತಾನೆ ಸಮಿತಿಯನ್ನ ಸರ್ಕಾರ ರಚನೆ ಕೂಡ ಮಾಡಿತ್ತು. ಆ ಸಮಿತಿ ಅಧ್ಯಯನ ಮಾಡಿ ವರದಿಯನ್ನ ನೀಡಿದ ಬಳಿಕ ಅದರಲ್ಲೂ ಕೂಡ ಪ್ರಮುಖವಾಗಿ ಎಲ್ಲಾ ಇಲಾಖೆಗಳಲ್ಲಾಗಿರ್ಬೋದು, GBA ಆಗಿರ್ಬೋದು, ಅಗ್ನಿಶಾಮಕ ದಳ ಆಗಿರ್ಬೋದು, BWSSB ಅಧಿಕಾರಿಗಳು ಅವರು ಕೂಡ ಬಂದು ಪರಿಶೀಲನೆ ಮಾಡಿದ್ದಾರೆ. ಈ ಸಮಿತಿಯಲ್ಲಿ ಅವರ ಆ ಒಂದು ಡಿಪಾರ್ಟ್ಮೆಂಟ್ನವರು ಕೂಡ ಇದ್ರು. ಅಷ್ಟು ಮಾತ್ರ ಅಲ್ಲ, ಪೊಲೀಸ್ ಇಲಾಖೆಯವರು ಕೂಡ ಇದ್ರು. ಆ ನಂತರ ಇವೆಲ್ಲರ ಅಭಿಪ್ರಾಯಗಳನ್ನು ಪಡೆದುಕೊಂಡ ನಂತರ ಪರಿಶೀಲನೆಯನ್ನು ನಡೆಸಿ ಸರ್ಕಾರಕ್ಕೆ ಸಮಿತಿ ವರದಿಯನ್ನ ಕೂಡ ಸಲ್ಲಿಸುತ್ತೆ. ಆ ವರದಿಯಲ್ಲಿ ಒಂದಷ್ಟು ಅಂಶಗಳನ್ನ ಅಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಆ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡ್ರೆ ಇನ್ನೂ ಕೂಡ ಗೃಹ ಇಲಾಖೆ ಪರ್ಮಿಷನ್ ಕೊಡುತ್ತಾ ಇಲ್ವಾ ಅನ್ನುವಂತಹ ಆತಂಕವೇ ಇತ್ತು. ಏನಾಗತ್ತೆ ಅನ್ನುವಂತಹ ಕುತೂಹಲ ದಿನದಿಂದ ದಿನಕ್ಕೆ ಕ್ರಿಕೆಟ್ ಪ್ರೇಮಿಗಳು ಕಾಯ್ತಾನೆ ಇದ್ರು. ಆದ್ರೆ ಇದೀಗ ಕ್ರಿಕೆಟ್ ಪ್ರೇಮಿಗಳಿಗೆ ಬಹಳ ಖುಷಿಯ ವಿಚಾರ ಅಂತ ಹೇಳಿದ್ರೆ ವರದಿಗಳ ಆಧಾರದಲ್ಲಿ ಪಂದ್ಯವನ್ನ ಆಯೋಜನೆ ಮಾಡೋದಕ್ಕೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಹಾಗಂದ ಮಾತ್ರಕ್ಕೆ ಹೇಗ್ ಬೇಕಾದ್ರೂ ಮ್ಯಾಚ್ ಅನ್ನ ನಡೆಸಬಹುದಾ ಅಂತ ನೀವು ಕೇಳಬಹುದು. ಖಂಡಿತ ಇಲ್ಲ. ಕಾರಣ ಈಗಾಗಲೇ ಅನೇಕ ಷರತ್ತುಗಳನ್ನ ಕೂಡ ಈಗಾಗಲೇ ಆ ಒಂದು ಪರ್ಮಿಷನ್ ಕೊಡುವ ಸಂದರ್ಭದಲ್ಲಿ ಹಾಕಲಾಗಿದೆ. ಆರ್ಸಿಬಿ ಆಡಳಿತ ಮಂಡಳಿ ಕೂಡ ಈಗಾಗಲೇ ಪಂದ್ಯ ಆಯೋಜನೆ ಮಾಡೋದಕ್ಕೆ ಉತ್ಸುಕ ಆಗಿರುವಂತದ್ದು. ಈಗ ಆರ್ಸಿಬಿ ಫ್ಯಾನ್ಸ್ ಕೂಡ ಬಹಳ ಖುಷಿಯಾಗಿದ್ದಾರೆ, ನಮ್ಗೆ ಇಲ್ಲೇ ಮ್ಯಾಚ್ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ, ಜೊತೆಗೆ ಅಲ್ಲಿ AI ಕ್ಯಾಮರಾಗಳನ್ನ ಹಾಕೋದಕ್ಕೂ ಕೂಡ ಈಗಾಗಲೇ ಹೇಳಲಾಗಿದೆ. ಆರ್ಸಿಬಿ ನಿನ್ನೆಯಷ್ಟೇ ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿರ್ಧಾರಗಳನ್ನ ಕೂಡ ಆಡಳಿತ ಮಂಡಳಿ ಈಗಾಗಲೇ ಹೇಳಿತ್ತು. ಇದರಲ್ಲಿ ಪ್ರಮುಖವಾಗಿ ಏನೆಲ್ಲ ಸುರಕ್ಷತಾ ಕ್ರಮಗಳು ಬೇಕು ಅನ್ನುವಂತಹ ಸಂದರ್ಭದಲ್ಲಿ 300ರಿಂದ 350 AI ಕ್ಯಾಮೆರಾಗಳ ಅಳವಡಿಕೆಯೂ ಕೂಡ ಆರ್ಸಿಬಿ ಆಡಳಿತ ಮಂಡಳಿ ಮನವಿಯನ್ನ ಮಾಡಿಕೊಂಡಿತ್ತು. ಈ ರೀತಿಯಾಗಿ ನಮಗೆ ಕ್ಯಾಮೆರಾ ಅಳವಡಿಕೆ ಮಾಡಿ ಅನ್ನುವಂತಹ ಮನವಿಯನ್ನು ಕೂಡ ಆರ್ಸಿಬಿ ಆಡಳಿತ ಮಂಡಳಿ ಮಾಡಿತ್ತು. ಅಷ್ಟು ಮಾತ್ರ ಅಲ್ಲ, ಇದಕ್ಕೆ ಏನು ಅಗತ್ಯ ಬೇಕಾಗಿರುವಂತಹ ಹಣ ಬೇಕು, 4.5 ಕೋಟಿ ರೂಪಾಯಿ ಹಣ ಕೊಡೋದಕ್ಕೂ ಕೂಡ ಆರ್ಸಿಬಿ ಆಡಳಿತ ಮಂಡಳಿ ಒಪ್ಪಿಗೆಯನ್ನ ಕೊಟ್ಟಿತ್ತು. ಸೊ ಇವೆಲ್ಲವೂ ಕೂಡ ಇದೀಗ ಒಂದು ದೊಡ್ಡ ಮಟ್ಟದ ಫ್ಯಾನ್ಸ್ಗೆ, ಆರ್ಸಿಬಿ ಫ್ಯಾನ್ಸ್ ಆಗಿರ್ಬೋದು ಅಥವಾ IPL ಫ್ಯಾನ್ಸ್ ಆಗಿರಬಹುದು, ಯಾರ್ಯಾರು ಕ್ರಿಕೆಟ್ ಪ್ರೇಮಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿಗುವಂತಹ ಅವಕಾಶ ಅಂತಾನೆ ಹೇಳಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.
ಮಾದೇಶ್, ಈ ದಿನಕ್ಕಾಗಿಯೇ ಕ್ರಿಕೆಟ್ ಪ್ರೇಮಿಗಳು ಕಾಯ್ತಾ ಇದ್ದಿದ್ದು. ಯಾವಾಗ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ಗೆ ಅವಕಾಶ ಇಲ್ಲ ಅನ್ನುವ ವಿಚಾರ ಆಯಿತು, ಅಥವಾ ಇಲ್ಲಿ IPL ಮ್ಯಾಚ್ ನಡೆಯೋದಿಲ್ಲ ಅಂತ ಹೇಳ್ತು, ಎಲ್ಲರೂ ಕೂಡ ಸಾಕಷ್ಟು ನಿರಾಸೆಗೊಂಡಿದ್ರು. ಇದೀಗ ಕ್ರಿಕೆಟ್ ಪ್ರೇಮಿಗಳಿಗೆ ಯಾವ ರೀತಿಯಾಗಿ ಖುಷಿ ವಿಚಾರ ಸಿಕ್ಕಿದೆ, ಏನೆಲ್ಲ ಷರತ್ತುಗಳನ್ನು ವಿಧಿಸಲಾಗಿದೆ? ನವಿತಾ, ಜೂನ್ 4 ಅಂದರೆ ಕಳೆದ ವರ್ಷ ಜೂನ್ 4ರ ಕಾಲ್ತುಳಿತ ಘಟನೆ ಆದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯಾದಂತಹ ಪಂದ್ಯಗಳನ್ನು ನಡೆಸೋದಕ್ಕೆ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ ಎರಡೂ ಕೂಡ ಅವಕಾಶವನ್ನು ಕೊಡಲಿಲ್ಲ. ಯಾಕಂದರೆ 2025ರ ಜೂನ್ 4ರಂದು ಸಾಕಷ್ಟು ಕರ್ತವ್ಯ ಲೋಪ ಆಗಿತ್ತು. ಜೊತೆಗೆ ಅಲ್ಲಿ ಒಂದಷ್ಟು ಬಂದೋಬಸ್ತ್ ವ್ಯವಸ್ಥೆಯನ್ನು ಕರೆಕ್ಟಾಗಿ ಕಲ್ಪಿಸಿರಲಿಲ್ಲ. ಜೊತೆಗೆ 11 ಜನರ ಸಾವಿನ ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಅಲ್ಲಿ KSE ಆಗಿರ್ಬೋದು ಮತ್ತು RCB ಮ್ಯಾನೇಜ್ಮೆಂಟ್ ಮತ್ತು DNA ಸಾಕಷ್ಟು ಲೋಪಗಳು ಕೂಡ ಕಂಡುಬಂದಿತ್ತು. ಈ ಒಂದು ವಿಚಾರ ಹೈಕೋರ್ಟ್ನಲ್ಲೂ ಕೂಡ ಪ್ರಸ್ತಾಪ ಆಗುವಂಥ ಕೆಲಸವನ್ನು ಮಾಡಿತ್ತು. ಅಂದರೆ ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಲೋಪಗಳು ಕೂಡ ಕಂಡು ಬಂದಿತ್ತು, ಸರಿಯಾದಂತಹ ಪ್ಲಾನಿಂಗನ್ನು ಮಾಡ್ಕೊಂಡಿಲ್ಲ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿತ್ತು. ಹೀಗಾಗಿ ಆ ಒಂದು ಘಟನೆಯ ನಂತರ ಯಾವುದೇ ರೀತಿಯಾದಂಥ ಮ್ಯಾಚ್ಗಳನ್ನು ಚಿನ್ನಸ್ವಾಮಿಯಲ್ಲಿ ನಡೆಸೋದಕ್ಕೆ ಸರ್ಕಾರ ನಿರಾಕರಣೆ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಅದಾದಮೇಲೆ ಪದೇ ಪದೇ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನಡೆಸೋದಕ್ಕೆ ಅನುಮತಿ ಕೋರಿ KSE ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ ಮನವಿಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿತ್ತು. ಇದ್ರ ಬಗ್ಗೆ ಪರ್ಮಿಷನ್ ಕೊಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಆ ಒಂದು ಸಮಿತಿ ನೀವು ಹೇಳಿದ ಹಾಗೆ ಒಂದಷ್ಟು ಅಧ್ಯಯನ ಮಾಡಿ, ಜೊತೆಗೆ ಕಳೆದ ಬುಧವಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರಾಗಿರ್ಬೋದು, ಮತ್ತು GBA ಅಧಿಕಾರಿಗಳು, ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಇಲ್ಲಿ ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಯಾಕಂದರೆ ಇಲ್ಲಿ ಈಗ ಪರ್ಮಿಷನ್ ಕೊಡಬೇಕೋ ಬೇಡವೋ ಅನ್ನುವಂಥದ್ದು, ಏನೆಲ್ಲ ಸೆಕ್ಯೂರಿಟಿ ಮೆಜರ್ಸನ್ನು ತೆಗೆದುಕೊಳ್ಬೇಕಾಗಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟಾಪ್ ಮಾಡಲಾಗಿತ್ತು. ಯಾಕಂದರೆ ಆ ಒಂದು ಕಳೆದ ಬಾರಿ ನಡೆದಂಥ ಒಂದು ದುರಂತದಲ್ಲಿ ಸೆಕ್ಯೂರಿಟಿ ವಿಚಾರವಾಗಿ ಸಾಕಷ್ಟು ಫೇಲ್ಯೂರ್ ಇರೋ ಕಾರಣದಿಂದ 11 ಜನರ ಜೀವ ಅಲ್ಲಿ ಹೋಗಬೇಕಾಯಿತು. ಹೀಗಾಗಿ ಒಂದು ವೇಳೆ ಮುಂದೆ ಪರ್ಮಿಷನ್ ಕೊಟ್ಟರೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ, ಅಲ್ಲಿ ಯಾರ್ಯಾರ ಜವಾಬ್ದಾರಿ ಏನೆಲ್ಲ ಆಗಿರುತ್ತೆ. ಅಂದರೆ ಈ ಒಂದು ಟೂರ್ನಿ ನಡಿಬೇಕಂದ್ರೆ ಲಕ್ಷಾಂತರ ಜನ ಒಂದು ಕ್ರಿಕೆಟನ್ನು ನೋಡೋದಕ್ಕೆ ಬರ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬೆಂಗಳೂರಿಗೆ ಬಂದು ಕ್ರಿಕೆಟನ್ನು ನೋಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಕೂಡ IPL ಸಂದರ್ಭದಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಜನ ಬಂದು ಪಂದ್ಯವನ್ನು ವೀಕ್ಷಣೆಗೆ ಬರ್ತಾರೆ. ಹೀಗಾಗಿ ಯಾರ ಒಂದು ಜವಾಬ್ದಾರಿ ಏನಿರುತ್ತೆ, ಯಾರೆಲ್ಲ ಏನು ಜವಾಬ್ದಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ, ಜೊತೆಗೆ ಅಲ್ಲಿ KSE ಆಗಿರ್ಬೋದು, RCB ಆಗಿರ್ಬೋದು, ಮತ್ತು ಅಲ್ಲಿ ಭದ್ರತಾ ಸಿಬ್ಬಂದಿ ಏನಿರ್ತಾರೆ. ಯಾಕಂದರೆ ಕಳೆದ ಬಾರಿ ಕರೆಕ್ಟಾಗಿ ಇವರು ಟಿಕೆಟ್ನ ವಿಚಾರವಾಗಿ ಪ್ರಸ್ತಾಪ ಮಾಡದಂಥ ವಿಚಾರ ಆಗಿರ್ಬೋದು, ಮತ್ತು ಗೇಟ್ನಲ್ಲಿ ಕರೆಕ್ಟ್ ಆದಂಥ ವ್ಯವಸ್ಥೆಯನ್ನು, ಅಂದರೆ ಗೇಟ್ ಓಪನ್ ಮಾಡುವಂಥದ್ದು, ಕ್ಲೋಸ್ ಮಾಡುವಂಥ ವಿಚಾರ ಆಗಿರ್ಬೋದು, ಈ ರೀತಿಯಾದಂಥ ಒಂದಷ್ಟು ವಿಚಾರಗಳಿಂದ ಈ ಒಂದು ಕಾಲ್ತುಳಿತ ಘಟನೆ ಸಂಭವಿಸಿತ್ತು ಅಂತೇಳಿ ವರದಿಯಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ನ್ಯಾಯಾಧೀಶರಾದಂತಹ ಕುನ್ನಾ ಅವರ ಒಂದು ಸಮಿತಿ ಕೂಡ ವರದಿಯನ್ನು ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಅವೆಲ್ಲವೂ ಕೂಡ ಮೊನ್ನೆ ನಡೆದ ಒಂದು ಸಭೆಯಲ್ಲಿ ಪ್ರಸ್ತಾಪ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಅವಕಾಶವನ್ನು ಕೊಟ್ಟರೆ ಏನೆಲ್ಲ ಸೇಫ್ಟಿ ಮೆಜರ್ಸನ್ನು ತೆಗೆದುಕೊಳ್ಳಲಾಗುತ್ತೆ ಅಂತೇಳಿ KSEಗೆ ಒಂದಷ್ಟು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಸಮಿತಿ ಮಾಡಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಆದಂಥ ತಪ್ಪುಗಳು ಯಾವೂ ಕೂಡ ಆಗೋದಿಲ್ಲ. ಜೊತೆಗೆ ಕಳೆದ ಬಾರಿ ಆದಂಥ ಘಟನೆಯಿಂದ ಸಾಕಷ್ಟು ವಿಚಾರವನ್ನು ನಾವು ಎಚ್ಚೆತ್ತುಕೊಂಡಿದ್ದೇವೆ. ಏನೆಲ್ಲ ಎಷ್ಟು ಜನರನ್ನು ನಾವು ಪೊಲೀಸ್ ಬಂದೋಬಸ್ತನ್ನು ನಾವು ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಕಳೆದ ಬಾರಿ ಆದಂತಹ ಸಂದರ್ಭದಲ್ಲಿ ಪೊಲೀಸರ ಜೊತೆ ಸರಿಯಾದಂತಹ ನಿಕಟ ಸಂಪರ್ಕವನ್ನು KSE ಆಗಿರ್ಬೋದು ಮತ್ತು RCB ಮ್ಯಾನೇಜ್ಮೆಂಟ್ ಕೂಡ ತಂದ್ಕೊಂಡಿರಲಿಲ್ಲ. ಆ ಒಂದು ಮಿಸ್ಟೇಕ್ನಿಂದ ಈ ಒಂದು ಘಟನೆ ಕೂಡ ಆಗಿತ್ತು. ಪೊಲೀಸರಿಗೂ ಕೂಡ 2 ಕಡೆ ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಅಷ್ಟು ಜನರನ್ನ ನಿಭಾಯಿಸೋದ್ರಲ್ಲಿ ಪೊಲೀಸರು ಕೂಡ ಫೇಲ್ ಆಗಿದ್ರು. ಹೀಗಾಗಿ ಮುಂದೆ ಪಂದ್ಯ ನಡೆದ್ರೆ ಯಾವ ರೀತಿಯಾಗಿ ಪೊಲೀಸರ ಜೊತೆ ಕಮ್ಯುನಿಕೇಷನ್ ಇರಬೇಕು, ಅಗ್ನಿಶಾಮಕ ಡಿಪಾರ್ಟ್ಮೆಂಟ್ನಿಂದ ಯಾವ ರೀತಿ ಕಮ್ಯುನಿಕೇಷನ್ ಇರಬೇಕು, ಅಲ್ಲಿ ಎಷ್ಟು ಜನರಿಗೆ ಒಳಗಡೆ ಸೀಟಿನ ವ್ಯವಸ್ಥೆ ಇರಬೇಕು, ಮತ್ತೆ ಎಂಟ್ರಿ ಎಕ್ಸಿಟ್ ಯಾವ ರೀತಿ ಇರಬೇಕು, ಎಲ್ಲದಕ್ಕೂ ಕೂಡ ಏನೆಲ್ಲ ಮ್ಯಾನ್ಯುವಲ್ನ ಪ್ರಕಾರ ಯಾವ ರೀತಿಯಾಗಿ ಒಂದಷ್ಟು ರೂಲ್ಸ್ಗಳನ್ನು ತಯಾರು ಮಾಡ್ಕೊಳ್ಬೇಕು. ಜೊತೆಗೆ ಈಗಾಗಲೇ ಏನೆಲ್ಲ ಪ್ಲಾನಿಂಗನ್ನು ಮಾಡ್ಕೊಂಡಿದ್ದಾರೆ, ಅಂದರೆ ಕಳೆದ ಬಾರಿ ಆಗಿದ್ದಂಥ ಮಿಸ್ಟೇಕ್ಗಳೇನು ಆಗದಂತೆ ಮುನ್ನೆಚ್ಚರಿಕೆಗಳನ್ನು ಏನೆಲ್ಲ ವಹಿಸಲಾಗಿದೆ, ಅಂದರೆ ಎಷ್ಟು ಸೀಟ್ಗಳಿರಬೇಕು, ಟಿಕೆಟ್ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೋಬೇಕು, ಎಲ್ಲ ವಿಚಾರಗಳನ್ನು KSE ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಜೊತೆಗೆ RCB ಮ್ಯಾನೇಜ್ಮೆಂಟ್ನ ಜೊತೆ ನಾವು ಪ್ರತಿ ಸಲವೂ ಕೂಡ ಕಮ್ಯುನಿಕೇಷನ್ನಲ್ಲಿದ್ದೀವಿ. ಕಳೆದ ಬಾರಿ ಆದಂತಹ ಮಿಸ್ಟೇಕ್ಗಳನ್ನು ಈ ಸತಿ ಮಾಡೋದಿಲ್ಲ. ಪ್ರತಿಯೊಂದು ಮ್ಯಾಚ್ಗೂ ಕೂಡ ವ್ಯವಸ್ಥಿತವಾಗಿ ಮಾಡ್ಕೊಳ್ತೇವೆ, ಮತ್ತು ಪ್ರತಿಯೊಂದು ವಿಚಾರವನ್ನು ಕೂಡ ಪೊಲೀಸರಿಗೆ ನಾವು ಇನ್ಫಾರ್ಮನ್ನು ಮಾಡ್ತೀವಿ ಅಂತೇಳಿ ಆ ಒಂದು ಸಭೆಯಲ್ಲಿ ಹೇಳುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಒಂದಷ್ಟು ಷರತ್ತುಬದ್ಧ ವಿಚಾರಗಳನ್ನ ಷರತ್ತುಬದ್ಧವಾಗಿ ಈಗ ಅನುಮತಿ ನೀಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಮುಂದಿನ ಹಂತದಲ್ಲಿ ಆ ಒಂದು ಷರತ್ತುಗಳು ಯಾವುವು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ KSE ಮಾಧ್ಯಮಗೋಷ್ಠಿಯನ್ನು ನಡೆಸಿ ವಿಚಾರವನ್ನು ಪ್ರಸ್ತಾಪ ಮಾಡಲಿದೆ. ರವಿತಾ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ.